ನಮಸ್ಕಾರ ಸ್ನೇಹಿತರೆ, ನಾನು ಮುಂಬೈಗೆ ಬಂದಾಗ ಸ್ಟ್ರೀಟ್ ಫುಡ್ ಹತ್ರ ತಿಂದಿದ್ದೆ. ಹೀಗೆ ಹೋಟ್ಲೊಳಗಡೆ ಹೋಗ್ಬಿಟ್ಟು ಒಂದು ನಿಜಾಮ್ ದರ್ಬಾರ್ ಅಂತ ಒಂದು ಮಂದಿ ಹೋಟ್ಲಿದೆ, ಇಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂತ. ಹೋಟ್ಲು ಮುಂದ್ಗಡೆ ನಾನಿದ್ದೀನಿ. ಹೋಟ್ಲು ಹೊರಗಡೆಯಿಂದ ನೋಡಲಿಕ್ಕೆ ನೋಡಿ ಈ ಥರ ಸೆಟಪ್ಗಳಿದೆ. ನನ್ನ ಫ್ರೆಂಡ್ಗಳೆಲ್ಲ ಒಳಗಡೆ ಹೋಗಾಗಿದ್ದಾರೆ. ಒಂದು ಅರೇಬಿಯನ್ ಫುಡ್ ಅಂತ ಹೇಳ್ತಿದ್ದಾರೆ. ಏನು ಸಿಗ್ಬೋದು ಏನು ಸಿಗಲ್ಲ ಎಲ್ಲ ಆರ್ಡ್ರ್ ಮಾಡಲಿಕ್ಕಾಗಲ್ಲ, ನಾವು ಇರೋದೇ 3 ಜನ. ಅದರೊಳಗಡೆ ಹೋಗ್ಬಿಟ್ಟು ತಿಂದು ನೋಡುವ ಏನಂತ. ಇದು ಇರೋದು ಮರೋಲಾದಲ್ಲಿ ಮತ್ತು ಏರ್ಪೋರ್ಟ್ ರೋಡ್ ಆಯಿತಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಳಗಡೆ ರೋಡ್ ಈ ಥರ ಇದೆ ಆಯಿತಾ, ನಿಜಾಮ್ ದರ್ಬಾರ್ ಅಂತ. ಎಲ್ಲ ಹೊರಗಡೆ ಏನೆಲ್ಲ ಇದೆ ಅರೇಬಿಯನ್ ಫುಡ್ಡು. ಗ್ಲಾಸ್ ಒಳಗಡೆ ಎಲ್ಲ ಇಟ್ಟಿದ್ದಾರೆ. ಹೋಟ್ಲ್ ಒಳಗಡೆ ನೋಡಿ ಈ ಥರ ಇದೆ ಆಯಿತಾ. ಇಂಟೀರಿಯರ್ ಬಂದ್ಬಿಟ್ಟು ಸೂಪರ್ ಆಗಿದೆ ಆಯಿತಾ. ಲೈಟಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಫುಡ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಫುಡ್ ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ನಾನು ಹೇಳಬೇಕು. ಇವರು ಕೇರಳದ ಜೆಬಿ ವರ್ಗೀಸರ್ ಅವರು ಕೂಡ ಇದ್ದಾರೆ, ಆ ಕಡೆ ಇವರೇ ಶಬೀರವ್ರು ಕೂಡ ಇದ್ದಾರೆ. ಫಸ್ಟ್ ನಮಗೆ ಕೊಟ್ಟಿದ್ದು ಸೂಪು ಮತ್ತು ಚಟ್ನಿನ ಕೊಟ್ಟಿದ್ದಾರೆ. ಎರಡನೇದಾಗಿ ಕೊಡ್ತಿರೋದು ಅಫ್ಘಾನಿ ಮಂದಿ, ಅಂದರೆ ಒಂಥರ ಚೀಸ್ ಇರಾಗಿರೋಂಥ ಒಂದು ಮಂದಿ ಬಿರಿಯಾನಿ. ಚಿಕನ್ അഫ്ഗാനി ചിക്കനൊക്കെ ആർക്കാ വെള്ളം വരുന്നത് വൈകുന്നേരം? അല്ല ഞാൻ പോട്ടെ, ഇവിടുന്ന് കയ്യിൽ എവിടെയും കൊണ്ട് ഇവിടെ ഹോസ്പിറ്റലൊക്കെ ഭയങ്കര പൈസ. ನನ್ನ ಪ್ಲೇಟಿಗೆ ಬಂದಿದ್ದು ಫಸ್ಟಿಗೆ ಒಂದು ಪೀಸ್ ಹಾಕಿದ್ದಾರೆ, ಅದರ ನಂತರ ಒಂದು ಸೌತೆಕಾಯಿ ಹಾಕಿದ್ರು. ಮಂದಿ എങ്ങനെയുണ്ട് ഷെഫീറെ? സൂപ്പറാ, അടിപൊളിയാ, സൂപ്പർ അടിപൊളി. കാലിക്കറ്റ് മാതിരി ഉണ്ടല്ലേ? ഡിഫറെൻ്റ് ആണ് അല്ലേ? സൂപ്പർ. കഴിച്ച ശേഷം പറയണം എങ്ങനെയുണ്ട്. കഴിച്ചു പകുതിയായില്ലേ? ಇವತ್ತಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗುವ.